ಗ್ಯಾಸ್ ಸಿಲಿಂಡರ್ಗೆ ಸೆಡ್ಡು ಹೊಡೆದು ಅಡುಗೆ ಮಾಡ್ತಾ ಇದೆ ಅದಮ್ಯ ಚೇತನ. 15 ವರ್ಷದಿಂದ ಸಿಲಿಂಡರ್ ಬಳಸದೆ ಅದಮ್ಯ ಚೇತನ ಸಂಸ್ಥೆ ಅಡುಗೆ ಮಾಡ್ತಾ ಇದ್ದು, ಸಿಲಿಂಡರ್ ಬಳಸದೆ ಅಡುಗೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ನವೀಕರಿಸಬಹುದಾದ ಇಂಧನ ಬಳಸಿ ಅಡುಗೆ ಮಾಡ್ತಾ ಇದೆ ಸಂಸ್ಥೆ. ದಿನಕ್ಕೆ 1,60,000 ಜನರಿಗೆ ಅದಮ್ಯ ಚೇತನ ಅಡುಗೆ ಮಾಡ್ತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಊಟ ನೀಡ್ತಾ ಇದೆ ಅದಮ್ಯ ಚೇತನ. ಅದಮ್ಯ ಚೇತನ ಸಿಲಿಂಡರ್ಗೆ ಮೊರೆ ಹೋಗ್ತಾ ಇಲ್ಲ ಹಿಂದೆಯಿಂದ ಅಂದ್ರೆ ಸುಮಾರು 15 ವರ್ಷದಿಂದ. ಹೇಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಿ, ಮತ್ತೆ ಬೇರೆಯವ್ರಿಗೂ ಕೂಡ ನೀವು ಸ್ಫೂರ್ತಿ? ಈಗ ನಾವು ಅದಮ್ಯ ಚೇತನ ಒಂದು ಹೆಮ್ಮೆ ವಿಚಾರ ಏನಂದ್ರೆ, ದೇಶದಲ್ಲಿ ಮೊಟ್ಟ ಮೊದಲನೇ ಇಂತರ ಒಂದು ಅಡಿಗೆ ಮನೆ ಯಾವುದು ನಾವು ಇದೇನಂತಾರೆ ನಿಮಗೆ ಫಾಸಿಲ್ ಫ್ಯೂಯಲ್ ರಹಿತ ಅಡಿಗೆ ಮಾಡೋದನ್ನ ನಾವು ಅದಮ್ಯ ಚೇತನ ಅವರು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಇದ್ರ ಹಿಂದೆ ಪ್ರೇರಣೆ ಬಂದು ಇದು ನಮ್ಮ ತೇಜಸ್ವಿನಿ ಅನಂತಕುಮಾರ್ ಮೇಡಮ್ ಅವರೇ. ಆಮೇಲೆ ಇದು ನಮ್ಮ ಅಡಿಗೆ ಮನೆ ಫಂಕ್ಷನಿಂಗ್ ಎಲ್ಲ ನೋಡಿ ಇದರಿಂದ ಪ್ರಭಾವಗೊಂಡು ಬಹಳಷ್ಟು ಜನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನಾವು 15 ವರ್ಷದಿಂದ ಯಾವುದೇ ರೀತಿ LPG ಸಿಲಿಂಡರ್ ಯೂಸ್ ಮಾಡಿಲ್ಲ. ಮುಂಚೆ ನಮಗೆ ಪ್ರತಿನಿತ್ಯ 40 ಸಿಲಿಂಡರ್ ಬೇಕಾಗ್ತಿತ್ತು ಅಡಿಗೆ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆ 400 ಲೀಟರ್ ಡೀಸೆಲ್ ಬೇಕಾಗ್ತಾ ಇತ್ತು. ಸೊ ಅದನ್ನೆಲ್ಲ ತೆಗೆದು ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ಅಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ಅವರು 15 ವರ್ಷದ ಹಿಂದೆನೆ ಈ ತರದೊಂದು ಕಲ್ಪನೆ ಮಾಡಿಕೊಂಡು ಈ ತರ ಮಾಡಬಹುದು ಅನ್ನೋದು ಮಾಡಿ ತೋರಿಸಿರೋದು ನಮ್ಮ ಅದಮ್ಯ ಚೇತನದ ಹೆಮ್ಮೆ. ಏನೇನು ಲಾಭ ಆಗ್ತಾ ಇದೆ ಅಂತ ಈಗ ನೀವು ನೋಡ್ಬೋದು. ಇದು ಬ್ರಿಕೆಟ್ಸ್, ಇದು ಈಗ ಇಲ್ಲಿದೆ. ಸೊ ಇದು ಏನಿದೆ, ಇದು ನಮಗೆ ರೆಡಿ ಆಗೋದು ಒಣ ಕಸದಿಂದ. ಒಣ ಕಸ ಅಂದ್ರೆ ನಮ್ಮ ಈ ಮುನ್ಸಿಪಲ್ ವೇಸ್ಟ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು, ಶೇಂಗದ ಸಿಪ್ಪೆ ಅಥವಾ ಕಾಫಿ ಹಸ್ಕು, ರೈಸ್ ಹಸ್ಕು, ಸಾಡಸ್ಟು, ಅದರಿಂದ ಮಾಡಿರೋಂಥದ್ದು ಇದು. ಸೊ ಇದು ಏನಿದೆ, ನಾವು ಅದಮ್ಯ ಚೇತನದಲ್ಲಿ ಪ್ರತಿನಿತ್ಯ ಸುಮಾರು 1 ಟನ್ ಯೂಸ್ ಮಾಡ್ತೀವಿ. ಸೊ ಒಣ ಕಸದಿಂದ ನಾವು ನಮ್ಮ ಅಡಿಗೆ ತಯಾರಿಸಿ ಇದನ್ನ ನಾವು ಮಕ್ಕಳಿಗೆ ಊಟ ಕೊಡ್ತೀವಿ ನಾವು. ಹೌದು, ಅಂದ್ರೆ ಹೊಗೆ ರಹಿತ ಎಲ್ಲವೂ ಕೂಡ ಲಾಭ ಆಗುತ್ತೆ. ಹೌದು, ಅಂದ್ರೆ ಇದರಲ್ಲಿ ಏನು ನೀವು ಹೊಗೆ ಅಂತ ಹೇಳ್ತೀರಾ, ಹೊಗೆ ಕಂಟೈನ್ ಮಾಡೋದಕ್ಕೂ ನಮಗೆ ಬೇರೆ ಸೆಟಪ್ ಇದೆ. ಇದರಿಂದ ಬರಂತ ಹೊಗೆ ಮೊದಲು ನೀರಲ್ಲಿ ಹೋಗುತ್ತೆ, ಅದರಲ್ಲಿ ಇರೋ ಕಪ್ಪು ಅಂಶ ಎಲ್ಲ ಕೆಳಗಡೆ ಇಳ್ಕೊಂಡು ಆಮೇಲೆ ಬರೀ ಫ್ರೆಶ್ ಹೊಗೆ ಮಾತ್ರ ಹೊರಗಡೆ ಹೋಗುತ್ತೆ. ಅದು ಅಲ್ಲದೆ ಮತ್ತೆ ಈಗಿರೋ ಅನ್ಸರ್ಟಿನಿಟಿ ಟೈಮಲ್ಲಿ ಯಾವುದೇ ರೀತಿ ನಾವು LPG ಮೇಲೆ ಡಿಪೆಂಡ್ ಆಗದೆ ಇನ್ನು ಅಡಿಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರೋರು ನಾವು ಅದಮ್ಯ ಚೇತನದ ಒಂದು ಹೆಗ್ಗಳಿಕೆ ಇದು. ಈಗ ಏನ್ ಅನ್ನಿಸ್ತಾ ಇದೆ, ಎಲ್ಲರೂ ಸಿಲಿಂಡರ್ಗೆ ಒದ್ದಾಡ್ತಾ ಇದ್ದಾರೆ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ. ಹೌದು, ಈಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಹೊರಗಡೆ ತುಂಬಾ ಅಭಾವ ಇದೆ. ಬಟ್ ನಮ್ಮ ಅದಮ್ಯ ಚೇತನದಲ್ಲಿ ಆಗ್ಲಿ ಮತ್ತೆ ನಮ್ಮ ಅದಮ್ಯ ಚೇತನದಿಂದ ಹೋಗೋ ಊಟ ಸ್ಕೂಲ್ ಮಕ್ಕಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಪ್ರತಿನಿತ್ಯ ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲದೇನೆ ಇವತ್ತು ಅಡಿಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರೋದಕ್ಕೆ ನಮಗೆ ತುಂಬಾ ಸಂತೋಷ ಇದೆ. ಉಚಿತವಾಗಿ ದಿನನಿತ್ಯದ ಊಟವನ್ನ ಸಪ್ಲೈ ಮಾಡೋದ್ರಲ್ಲಿ ತಲ್ಲೀನ ಆಗಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.